ರೈತರ ಹೋರಾಟಕ್ಕೆ, ಬಿಡದಿ ರೈತರ ಹೋರಾಟಕ್ಕೆ, ಜೆಡಿಎಸ್ ಪಕ್ಷಕ್ಕೆ, ಮಣ್ಣಿನ ಮಗ ದೇವೇಗೌಡ ಸಾಹೇಬರ ಹೋರಾಟಕ್ಕೆ, ನಮ್ಮ ನಾಯಕರಾದಂತ ಕುಮಾರಣ್ಣವರ ಹೋರಾಟಕ್ಕೆ, ಭವಿಷ್ಯದ ಯುವ ನಾಯಕರು ನಿಖಿಲ್ ಕುಮಾರಸ್ವಾಮಿ ಅವರ ಹೋರಾಟಕ್ಕೆ, ನಿಮ್ಮ ಎಲ್ಲರ ಹೋರಾಟಕ್ಕೆ. ಬಹುಶಃ ಆಗ್ಲೇ ಇಲ್ಲಿನ ಮನೆ ಮಗ, ನಿಮ್ಮೆಲ್ಲರ ಪ್ರೀತಿಯ ನಿಕಟಪೂರ್ವ ಶಾಸಕರು, ನನ್ನ ಆತ್ಮೀಯರಾದಂತ ಮಂಜಣ್ಣವರು ಬಹಳ ಅಚ್ಚುಕಟ್ಟಾಗಿ 1 ಗಂಟೆಗಳ ಕಾಲ ಭಾಷಣ ಮಾಡಿದ್ದಾರೆ. ಅದಾದ ನಂತರ ನಮ್ಮ ಅನ್ನದಾನಿ ಅವರು, ಡಾಕ್ಟರ್ ಅನ್ನದಾನಿ ಅವರು ಕೂಡ ಬಹಳಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ. ನಾನ್ ಮಾತಾಡ್ಲಿಕ್ಕೆ ಏನು ಉಳಿದಿಲ್ಲ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಯಾಕೆಂದ್ರೆ ಕಳೆದ 30 ವರ್ಷಗಳಿಂದ ಸನ್ಮಾನ್ಯ ದೇವೇಗೌಡರ ಜೊತೆಯಲ್ಲಿ ಇಡೀ ರಾಜ್ಯವನ್ನ ಪ್ರವಾಸ ಮಾಡಿದ್ದೀನಿ. ನಾನು ಎಲ್ಲೇ ಹೋದರೂ ಕೂಡ ನನ್ನ ರೈತರು, ನನ್ನ ಮಕ್ಕಳು, ನನ್ನ ಮನೆ ಮಕ್ಕಳು ಇದ್ದಂಗೆ ನನ್ನ ರೈತರು ಅಂತ ಹೇಳಿ ಅವರ ರೈತರ ಪರವಾಗಿ ಪ್ರತಿ ದಿನ ಕೂಡ 24x7 ಅವರು ಯೋಚನೆ ಮಾಡ್ತಾ ಇರತಕ್ಕಂಥದ್ದು, ಅವರ ಚಿಂತನೆಗಳು, ಅವರ ಭಾವನೆಗಳು ಎಲ್ಲವನ್ನು ಕೂಡ ಬಹಳ ಹತ್ತಿರದಿಂದ ನೋಡ್ತಕ್ಕಂಥವ್ರು ನಾನು. ಅದರಿಂದ ಇವತ್ತು ನಮ್ಮ ನಾಯಕರು ಕುಮಾರಣ್ಣವರು ಡೆಲ್ಲಿಗೆ ಹೋದರೂ ಕೂಡ ನನ್ನ ಭಾಗದ ರೈತರಿಗೆ ಸಮಸ್ಯೆ ಆದ್ರೆ ನಾನು ಬಿಡೋದಿಲ್ಲ ಅಂತ ಹೇಳಿ ಅಲ್ಲಿಂದನೇ ನಿಮ್ಮ ಪರವಾಗಿ ಚಿಂತನೆ ಮಾಡ್ತಾ ಇರತಕ್ಕಂಥದ್ದು. ಬಹುಶಃ ನಮ್ಮ ಪಕ್ಷ ಇರತಕ್ಕಂಥದ್ದೇ ನಿಮ್ಮ ಪರವಾಗಿ, ರೈತರ ಪರವಾಗಿ ಹೋರಾಟ ಮಾಡಿ 2 ಬಾರಿ ಈ ರಾಜ್ಯವನ್ನ ಆಳಿರತಕ್ಕಂಥವರು ನಮ್ಮ ನಾಯಕರು ಕುಮಾರಣ್ಣವರು ಜೀವಂತವಾಗಿದ್ದಾರೆ ಕಣ್ರಿ. ಈ ರಾಷ್ಟ್ರವನ್ನ ಆಳಿರತಕ್ಕಂಥ ಪ್ರಧಾನಮಂತ್ರಿಗಳು ಸನ್ಮಾನ್ಯ ದೇವೇಗೌಡರು ಜೀವಂತವಾಗಿದ್ದಾರೆ. ನೀವು ಯಾರು ಎದುರಬೇಕಾಗಿಲ್ಲ, ನೀವು ಯಾರು ಬಗ್ಗಬೇಕಾಗಿಲ್ಲ. ನಿಮ್ಮ ಪರವಾಗಿ ನಾವೆಲ್ಲ ಕೂಡ ಇದೀವಿ ಅಂತೇಳಿ ಇವತ್ತು ನಮ್ಮ ಯುವ ನಾಯಕರು ನಿಖಿಲ್ ಕುಮಾರಣ್ಣ ಅವರು ಇವತ್ತಿಲ್ಲಿ ಬಂದಿದ್ದಾರೆ. ಬಹುಶಃ ನಾನು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ, ನಮ್ಮ ಹಕ್ಕು, ನಮ್ಮ ತೆರಿಗೆ, ನಮ್ಮ ಹಕ್ಕು, ನನ್ನ ರೈತ ಅಂತ ಹೇಳಿ ಬರೀ ಭಾಷಣ ಬಿಗೋದಲ್ಲ ರೀ. ಡೆಲ್ಲಿವರೆಗೂ ಹೋಗಿ ಹೋರಾಟ ಮಾಡಿದ್ರಲ್ಲ, ಇವತ್ತು ನೀವೇನ್ ಮಾಡ್ತಾ ಇದ್ದೀರಿ? ಇವತ್ತು ರೈತರನ್ನ ಬೀದಿಗೆಳೆದು ಈ ತರ ಇವತ್ತು ಹೋರಾಟ ಮಾಡಕ್ಕೆ ಯಾಕೆ ಸ್ವಾಮಿ ನೀವು ಅವಕಾಶ ಮಾಡಿಕೊಡ್ತಾ ಇದ್ದೀರಿ? ನಿಮ್ಗೇನಾದ್ರು ಮಾನ ಮರ್ಯಾದೆ ಏನಾದ್ರು ಇದ್ರೆ, ಈ ಸರ್ಕಾರಕ್ಕೆ ಕಿವಿ ಕಣ್ಣು ಏನಾದ್ರು ಇದ್ದರೆ ತಕ್ಷಣ ಈ ಆದೇಶವನ್ನ ವಾಪಸ್ ತಗೋಬೇಕು. ಇಲ್ಲಾಂದ್ರೆ ವಿಧಾನಸೌಧವನ್ನ ಮುದ್ದಿಗೆ ಹಾಕುವಂತ ಕೆಲಸವನ್ನ ನಾವು ಜೆಡಿಎಸ್ ಪಕ್ಷದಿಂದ ಮಾಡೇ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ನಿಮಗೆ ಸಂಖ್ಯಾಬಲ ಇದೆ, ಹೌದು. ನಿಮ್ಗೂ ಜನ ಮ್ಯಾಂಡೇಟರಿ ಕೊಟ್ಟಿದ್ದಾರೆ, ಹೌದು. ಹಾಗಂತೇಳಿ ನೀವು ಏನ್ ಬೇಕಾದ್ರೆ ಮಾಡ್ಬೋದು ಅಂತ ತಿಳ್ಕೊಂಡಿದ್ದೀರಾ? ಬಹುಮತ ಇದ್ರೆ ಸಾಲದು, ರೈತರ ಮನಸ್ಸನ್ನ ಗೆಲ್ಲುವಂತ ಸಹಮತನೂ ಬೇಕು. ಅದನ್ನ ನೀವು ಮರೆಯಂಗಿಲ್ಲ. ಅದರಿಂದ ನಾನು ಹೇಳ್ತಾ ಇದ್ದೀನಿ, ಕೆಳಮನೆ ಮತ್ತು ಮೇಲ್ಮನೆ 2 ಸದನದಲ್ಲಿ ಕೂಡ ಈ ಹೋರಾಟವನ್ನ ನೀವೇನಾದ್ರೂ ವಾಪಸ್ ತೆಗೆದುಕೊಳ್ಳದೆ ಹೋದ್ರೆ ನಾವು ಮುಂದುವರಿಸ್ತೀವಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ದೇವನಹಳ್ಳಿ ರೈತರ ವಿಚಾರದಲ್ಲಿ ಏನ್ ತೀರ್ಮಾನ ತಗೊಂಡ್ರಿ, ಅದೇ ತೀರ್ಮಾನವನ್ನ ಬಿಡದಿ ರೈತರ ವಿಚಾರ ಕೂಡ ನೀವು ಮರು ಪರಿಶೀಲನೆ ಮಾಡಬೇಕು. ಕೂಡಲೇ ಆದೇಶವನ್ನ ವಾಪಸ್ ತಗೋಬೇಕು ಅಂತ ಹೇಳಿ ನಾವು ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತು ರಿಯಲ್ ಎಸ್ಟೇಟ್ ದಂಧೆಗೆ ಸಾಕಷ್ಟು ಕಾಣದ ಕೈಗಳು ಕೆಲಸ ಮಾಡ್ತಾ ಇದೆ. ಅದಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಡಿ. ಸಿದ್ದರಾಮಯ್ಯ, ನೀವು ನಮ್ ಪ್ರಾಡಕ್ಟ್ ಇದ್ದೀರಿ, ಜನತಾ ಪರಿವಾರದ ಪ್ರಾಡಕ್ಟ್ ಇದ್ದೀರಿ. ನೀವು ದೇವೇಗೌಡರ ಜೊತೆಯಲ್ಲಿ ಬೆಳೆದಿರತಕ್ಕಂಥವ್ರು. ನೀವು ಯಾವುದೇ ಕಾರಣಕ್ಕೂ ಈ ಅನ್ಯಾಯಕ್ಕೆ ನೀವು ಜೊತೆ ಆಗಬಾರ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ ತಮಗೂ ಕೂಡ ನಾನು ಆಗ್ರಹ ಮಾಡ್ತಾ, ಇವತ್ತು ನಿಮ್ಮ ಜೊತೆಯಲ್ಲಿ ಹೋರಾಟದಲ್ಲಿ ಭಾಗವಹಿಸಲಿಕ್ಕೆ ನಮ್ಮನ್ನು ಕೂಡ ಕರೆಸಿ ಮಾತಾಡಿ ಅವಕಾಶ ಮಾಡಿಕೊಟ್ಟಿರತಕ್ಕಂತ ತಮ್ಮೆಲ್ಲರೂ ತಲಬಾಗಿ ನಮಸ್ಕಾರ ಮಾಡ್ತಾ ಅನಂತ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ನಿಮ್ಮ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ
ದೇವೇಗೌಡರ ಸಾಹೇಬರ ಹೋರಾಟಕ್ಕೆ, ಕುಮಾರಣ್ಣವರ ಹೋರಾಟಕ್ಕೆ, ಜೆಡಿಎಸ್ ಪಕ್ಷಕ್ಕೆ, ನಿಖಿಲ್ ಕುಮಾರಸ್ವಾಮಿ ಅವರಿಗೆ, ನಿಮ್ಮ ನಾಯಕರಾದಂತ ಮಂಜಣ್ಣವರಿಗೆ, ನಿಮ್ಮೆಲ್ಲರಿಗೆ ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.